ತಲೆ ತಗ್ಗಿಸಿ ನಡೆಯುವನಿಗೆ ಅಂಬೇಡ್ಕರ್ ಹೇಳುವುದೇನು? ವಿದ್ಯಾವಂತನಾಗೋ, ಹೋರಾಡು, ಸಂಘಟಿಸು, ನಿನ್ನನ್ನೇ ನಂಬು, ಉನ್ನತ ಚಿಂತನೆಗಳನ್ನು ಬೆಳೆಸು, ನಿನ್ನ ಕಾಲ ಮೇಲೆ ನಿಲ್ಲು. ಅರ್ಥವಿಲ್ಲದ ಬದುಕಿಗೆ ಅರ್ಥ ತುಂಬಲು ಅರ್ಥ ಮುಖ್ಯ, ಅಂದರೆ ಹಣ ಮುಖ್ಯ. ಸಂಘರ್ಷ ಬಲವನ್ನು ವೃದ್ಧಿಸುತ್ತದೆ, ಜ್ಞಾನ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಭವಿಷ್ಯಕ್ಕಾಗಿ ಇಂದೇ ತಯಾರಿ ಮಾಡು, ನೀ ಬದಲಾಗು, ನಂತರ ಬದಲಾಯಿಸು. ತಲೆ ಎತ್ತಿ ನಡೆಯುವವರಿಗೆ ಅಂಬೇಡ್ಕರ್ ಹೇಳುವುದೇನು? ನಿನ್ನ ಶ್ರೇಷ್ಠತೆ ಸೇವೆಯಲ್ಲಿ ವ್ಯಕ್ತವಾಗಲಿ. ಬಂಧಿತವಲ್ಲದ ಚಿತ್ತ, ಎಚ್ಚೆತ್ತ ಸ್ವರ ಹಾಗೂ ನ್ಯಾಯದ ಕೂಗು ನಿನ್ನನ್ನು ಬಡಿದೆಬ್ಬಿಸಲಿ. ಪ್ರಜಾಪ್ರಭುತ್ವವೆಂಬ ತೋಟದಲ್ಲಿ ಅಹಂಕಾರ, ದಬ್ಬಾಳಿಕೆ, ಸ್ವಾರ್ಥ ಸಾಯಲಿ. ಪ್ರಗತಿಯ ಕನಸು ಚಿಗುರಲಿ. ಮಾರ್ಗದರ್ಶಕನಾಗಿ, ನಾಯಕನಾಗಿ, ಅಸಮಾನತೆಯ ಗುಂಗಿನಲ್ಲಿ ಅಧಿಕಾರದ ದರ್ಪದಲ್ಲಿ ನಡೆಯುವವನಿಗೆ ಮಾರ್ಗದರ್ಶಕನಾಗಿ ಕೈಯಲ್ಲಿ ಹಿಡಿದ ಸಂವಿಧಾನದತ್ತ ನೋಡು ಎನ್ನುವ ಮಾರ್ಗದರ್ಶಕ. ಕಾನೂನೆಂಬ ಖಡ್ಗವ ಹಿಡಿದು ಸ್ವತಂತ್ರ ರಾಜ್ಯ ಕಟ್ಟಿದ ನಾಯಕನಾಗಿ ನಿಂತ ಭಂಗಿಯದು. ಬೌದ್ಧಿಕ ಶಕ್ತಿಯಿಂದ ಸಮಾಜ ಬದಲಾಯಿಸು ಎಂದು ಬೆರಳೆತ್ತಿ ನೀಡಿದ ಕರೆ. ಮೌನ ಮುರಿದು ಹೊರಗೆ ಬಾ, ನ್ಯಾಯಕ್ಕಾಗಿ ಒಬ್ಬನಾಗಿ ನಿಲ್ಲಲು ಧೈರ್ಯ ಬೇಕು, ಅದನ್ನು ಹೊಂದು ಎನ್ನುವ ನಾಯಕನ ಕರೆಯದು. ಮಾಡುವಾಗಲೂ ಹೇಳ್ತಿರ್ತೇವೆ ಅಂತ ಹಿಂದಿನ ಕಾಲದಲ್ಲಿ ಇದ್ದಂಥ ಸ್ಥಿತಿಯನ್ನು ಬದಲಾಯಿಸಬೇಕಾದ್ರೆ ಇಂಥ ವ್ಯಕ್ತಿ ಇಲ್ಲ ಇದ್ದರೆ ನಾವೀಗ ಒಟ್ಟು ಸೇರ್ತಿರ್ಲಿಲ್ಲ. ಒಟ್ಟು ಸೇರಿ ಮಾತಾಡುವಂಥ ನಮಗೆ ರೈಟ್ಸ್ ಇರಲಿಲ್ಲ, ಸ್ವಾತಂತ್ರ್ಯ ಇರಲಿಲ್ಲ. ನಮಗೇನು ಬೇಕು ಬೇಡ ಅದನ್ನು ಮಾತನಾಡಬೇಕಾದ್ರೆ ಇಂಥ ಜಾಗದಲ್ಲಿ ನಿಲ್ಲಬೇಕು, ಇಂಥ ಶಾಲೆಗೆ ಹೋಗಬೇಕು, ಏನು ನಮಗೆ ಚಾಯ್ಸ್ ಬೇಕಾ, ಅಥವಾ ಯಾವುದೇ ದೇವಸ್ಥಾನ, ಮಸೀದಿ, ಚರ್ಚಿಗೆ ಹೋಗ್ಬೇಕಂದ್ರೆ ಮುಕ್ತವಾಗಿ ಹೋಗ್ಬೋದು, ಯಾರು ಕೂಡ ನಮ್ಮ ತಡೆ ಹಿಡಿದಿಲ್ಲ. ಮೊದಲ ಕಾಲದಲ್ಲಿ ಇಂಥ ದೂರದಲ್ಲಿ ನಿಲ್ಲು, ಆ ನೀರು ತಗೊಳ್ಬೇಡ, ಅದು ಮುಟ್ಟಬೇಡ, ಬೇರೆ ಬೇರೆ ಅಸ್ಪೃಶ್ಯತೆ ಇತ್ತು. ಅದನ್ನೆಲ್ಲ ಕೂಡ ಮೀರಿ ಅದು ಕೂಡ ಮಹಿಳೆಯರಿಗೆ